ದೀಪಾರಾಧನೆ ಮಾಡಬೇಕಾದ್ರೆ ಈ ನಿಯಮ ಪಾಲಿಸದಿದ್ದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜಿಸಿದರೂ ಸಹ ಫಲ ಕೊಡೋದಿಲ್ಲ. ಹೇಗೆ ಬೇಕು ಹಾಗೆ ದೀಪಾರಾಧನೆ ಮಾಡಬಾರದು. ಕೆಲವು ನಿಯಮಗಳನ್ನು ಪದ್ಧತಿಗೆ ಅನುಗುಣವಾಗಿ ತಪ್ಪದೆ ಪಾಲಿಸಿದರಷ್ಟೇ ಪೂಜೆಯ ಫಲ ಸಿಗುತ್ತೆ. ಪೂರ್ತಿ ಮಾಹಿತಿ ತಿಳಿಯಲು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ದೀಪ ಬೆಳಗಿಸಬೇಕಾದರೆ ಮೊದಲು ಬತ್ತಿ ಹಾಕಿ ನಂತರ ಎಣ್ಣೆ ಹಾಕಿ ದೀಪ ಬೆಳಗುತ್ತೀರಿ. ಇದು ತಪ್ಪು. ಯಾವಾಗಲೂ ಮೊದಲು ದೀಪಕ್ಕೆ ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನ ದೀಪದಲ್ಲಿ ಕೂರಿಸಿ ದೀಪ ಬೆಳಗಬೇಕು. ಇದು ಸರಿಯಾದ ವಿಧಾನ. ಬೆಳ್ಳಿ, ಪಂಚಲೋಹ ಅಥವಾ ಮಣ್ಣಿನ ದೀಪಗಳು ಮಾತ್ರ ದೀಪಾರಾಧನೆಗೆ ಶ್ರೇಷ್ಠ. ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕಬ್ಬಿಣದ ದೀಪವನ್ನು ಅಥವಾ ಹಿತ್ತಾಳೆ ದೀಪವನ್ನ ಹಚ್ಚಬಾರದು. ನೀವು ದಿನನಿತ್ಯ ದೀಪವನ್ನ ಶುಚಿಗೊಳಿಸಿ ನಂತರ ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ಶುಚಿಯಾಗಿರದ ದೀಪಕ್ಕೆ ಕೇವಲ ಬತ್ತಿ ಬದಲಿಸಿ ದೀಪ ಹಚ್ಚಬಾರದು. ಹಾಗೆ ದೀಪಾರಾಧನೆ ಯಾವಾಗ ಮಾಡಬೇಕು ಅಂದರೆ ಬೆಳಗಿನ ಜಾವ 3ರಿಂದ 5 ಗಂಟೆ ಒಳಗೆ ದೀಪ ಬೆಳಗಿಸಿದರೆ ಒಳ್ಳೆಯದು. ಸಂಜೆ ಸೂರ್ಯ ಮುಳುಗಿದ ನಂತರ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿದರೆ ಮನಸ್ಸಿನ ಕೋರಿಕೆ ಈಡೇರುತ್ತೆ. ಹಾಗೆ ಪೂರ್ವ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಗ್ರಹ ದೋಷ, ಕಷ್ಟಗಳು ತೊಲಗಿ ಮನೆಯಲ್ಲಿ ಸಂತಸ ನೆಲೆಸುತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ಬೆಳಗಿಸಿದರೆ ಋಣಬಾಧೆ, ಶನಿ ದೋಷಗಳು ಕಳೆಯುತ್ತೆ. ಉತ್ತರ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಸಿರಿ ಸಂಪತ್ತು, ವಿದ್ಯೆ, ವಿವಾಹ ಪ್ರಾಪ್ತಿಯಾಗುತ್ತೆ. ಆದರೆ ಈ ದಿಕ್ಕಿನಲ್ಲಿ ಮಾತ್ರ ದೀಪಾರಾಧನೆಯನ್ನ ಯಾವುದೇ ಕಾರಣಕ್ಕೂ ನೀವು ಮಾಡಲೇಬಾರದು. ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿಸಿದರೆ ಕಷ್ಟ, ದುಃಖ, ಬಾಧೆಗಳು ಹೆಚ್ಚಾಗುತ್ತವೆ. ದೀಪಾರಾಧನೆಗೆ ತಾವರೆ ಬತ್ತಿಗಳನ್ನ ಬಳಸಿದರೆ ಪೂರ್ವಜನ್ಮ ಪಾಪಗಳು ಕಳೆದು ಸಂತೋಷವಾಗಿ ಜೀವಿಸುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಂಪು ಬತ್ತಿಗಳಿಂದ ದೀಪ ಬೆಳಗಿಸಿದರೆ ಮಕ್ಕಳ ಕ್ಷೇಮ, ವಿವಾಹ, ಜೀವನ ಬಹಳ ಚೆನ್ನಾಗಿರುತ್ತದೆ. ಹಳದಿ ಬಣ್ಣದ ಬತ್ತಿಗಳಿಂದ ದೀಪ ಹಚ್ಚಿದರೆ ಪಾರ್ವತಿ ದೇವಿಯು ಪ್ರಸನ್ನಳಾಗ್ತಾಳೆ. ಹಾಗೆ ಬೆಂಕಿ ಕಡ್ಡಿಯಿಂದ ದೀಪ ಬೆಳಗಿಸಬಾರದು. ಏಕ ಆರತಿಯಿಂದ ದೀಪ ಬೆಳಗಿಸಬೇಕು. ಎಷ್ಟೋ ಜನರು ಈ ತಪ್ಪನ್ನ ಮಾಡ್ತಾ ಇರ್ತೀರಾ. ಸ್ನೇಹಿತರೆ, ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೆ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.